ಒಂದು ವೇಳೆ ಟಿವಿಕೆ ತಮಿಳಿಗ ವೆಟ್ರಿ ಕಳಂಗಂ ಪಕ್ಷ ಎಐ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಪಕ್ಷದ ಜೊತೆಗೆ ಸೇರ್ಕೊಳ್ತು ಅಂತ ಹೇಳಿ ಆದ್ರೆ ಅದರ ನೇರ ಲಾಭ ಬಿಜೆಪಿಗೆ. ವಿಜಯ್ ಪಕ್ಷದ ಜೊತೆ ಮೈತ್ರಿಗೆ ಬಿಜೆಪಿ ಉತ್ಸುಕವಾಗಿದೆ. ಇತ್ತೀಚೆಗೆ ವಿಜಯ್ ಜೊತೆ ಬಿಜೆಪಿ ನಾಯಕರು ಚರ್ಚೆ ಕೂಡ ಮಾಡಿದ್ರು. ಬಿಜೆಪಿ ಬೆಂಬಲ ಕೋರಿದ್ದಾರಂತೆ ಟಿವಿಕೆಯ ವಿಜಯ್. ಡಿಎಂಕೆ ವಿಜಯರನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಮೊನ್ನೆ ಆದಂತ ಇನ್ಸಿಡೆಂಟ್ ನಲ್ಲೂ ಕೂಡ ಬಿಜೆಪಿಯ ನಾಯಕರುಗಳು ಹೇಳಿದ್ದನ್ನು ನಾವು ಕಂಡಿದ್ದೀವಿ. ಬಿಜೆಪಿಗೆ ಎಐಎಡಿಎಂಕೆಯೂ ಬೇಕು, ಟಿವಿಕೆಯೂ ಬೇಕು, ತಮಿಳುನಾಡಿನಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ, ರೂಲ್ ಮಾಡೋದಕ್ಕೆ. ವಿಜಯ್ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳಿ ಕೇಸರಿ ಸೇನೆ ಮೊನ್ನೆವರೆಗೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇತ್ತು. ಡಿಎಂಕೆ ಎನ್ಟಿಕೆ ಮತಗಳನ್ನ ವಿಜಯ್ ಸೆಳೆಯಬಲ್ಲರು ಅನ್ನುವಂತಹ ರಾಜಕೀಯ ಸ್ಟ್ರಾಟಜಿ ಬಿಜೆಪಿಯದ್ದಾಗಿದೆ. ಈಗ ರಂಗ ಪ್ರವೇಶ ಮಾಡಿದ ಎಐಎಡಿಎಂಕೆಯ ಪಳನಿಸ್ವಾಮಿ ವಿಜಯ್ ಅವರನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದ್ರೆ ಅದರ ನೇರ ಲಾಭ ಆಗೋದು ಬಿಜೆಪಿಗೆ. ಯಾಕಂತ ಹೇಳಿದ್ರೆ ಎಐಎಡಿಎಂಕೆ ಬಿಜೆಪಿ ಜೊತೆಗೆ ಸಖ್ಯವನ್ನ ಬೆಳೆಸಿದೆ. ಎಐಎಡಿಎಂಕೆ ಜೊತೆ ವಿಜಯ್ ಟಿವಿಕೆ ಮೈತ್ರಿ ಸಾಧ್ಯತೆ ಇದೆ. ನಿನ್ನೆ ಎಐಎಡಿಎಂಕೆ ಜೊತೆಯಲ್ಲಿ ಮೈತ್ರಿ ಬಗ್ಗೆ ಟಿವಿಕೆ ಸುಳಿವನ್ನ ಕೊಟ್ಟಿತ್ತು. ಎಐಎಡಿಎಂಕೆ ಜೊತೆ ಮೈತ್ರಿಗೆ ಸಿದ್ಧ ಅಂತ ಹೇಳಿ ಟಿವಿಕೆ ಹೇಳ್ತಾ ಇದೆ. ಎಐಎಡಿಎಂಕೆ ಸಮಾವೇಶದಲ್ಲಿ ಟಿವಿಕೆಯ ಧ್ವಜಗಳು ಕಾಣಿಸಿಕೊಳ್ತಾ ಇದೆ. ಇದು ಯಾವುದರ ಸಂಕೇತ? ಇದು ಎಐಎಡಿಎಂಕೆ ಜೊತೆಯಲ್ಲಿ ನಾವು ಸತ್ಯವನ್ನ ಬೆಳೆಸೋದಕ್ಕೆ ಉತ್ಸುಕರಾಗಿದ್ದೀವಿ ಅನ್ನುವಂತ ಸಂಕೇತ. ಬಹುತೇಕ ಏನಾದ್ರೂ ಇವರಿಬ್ರು ಜೊತೆ ಆದ್ರು ಅಂತ ಹೇಳಿ ಆದ್ರೆ ಅದರ ಲಾಭ ಮಾತ್ರ ಬಿಜೆಪಿಗೆ. ಒಂದು ವೇಳೆ ಟಿವಿಕೆ ತಮಿಳಿಗ ವೆಟ್ರಿ ಕಳಂಗಂ ಪಕ್ಷ ಎಐ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಪಕ್ಷದ ಜೊತೆಗೆ ಸೇರ್ಕೊಳ್ತು ಅಂತ ಹೇಳಿ ಆದ್ರೆ ಅದರ ನೇರ ಲಾಭ ಬಿಜೆಪಿಗೆ. ವಿಜಯ್ ಪಕ್ಷದ ಜೊತೆ ಮೈತ್ರಿಗೆ ಬಿಜೆಪಿ ಉತ್ಸುಕವಾಗಿದೆ. ಇತ್ತೀಚೆಗೆ ವಿಜಯ್ ಜೊತೆ ಬಿಜೆಪಿ ನಾಯಕರು ಚರ್ಚೆ ಕೂಡ ಮಾಡಿದ್ರು. ಬಿಜೆಪಿ ಬೆಂಬಲ ಕೋರಿದ್ದಾರಂತೆ ಟಿವಿಕೆಯ ವಿಜಯ್. ಡಿಎಂಕೆ ವಿಜಯರನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಮೊನ್ನೆ ಆದಂತ ಇನ್ಸಿಡೆಂಟ್ ನಲ್ಲೂ ಕೂಡ ಬಿಜೆಪಿಯ ನಾಯಕರುಗಳು ಹೇಳಿದ್ದನ್ನು ನಾವು ಕಂಡಿದ್ದೀವಿ. ಬಿಜೆಪಿಗೆ ಎಐಎಡಿಎಂಕೆಯೂ ಬೇಕು, ಟಿವಿಕೆಯೂ ಬೇಕು, ತಮಿಳುನಾಡಿನಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ, ರೂಲ್ ಮಾಡೋದಕ್ಕೆ. ವಿಜಯ್ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳಿ ಕೇಸರಿ ಸೇನೆ ಮೊನ್ನೆವರೆಗೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇತ್ತು. ಡಿಎಂಕೆ ಎನ್ಟಿಕೆ ಮತಗಳನ್ನ ವಿಜಯ್ ಸೆಳೆಯಬಲ್ಲರು ಅನ್ನುವಂತಹ ರಾಜಕೀಯ ಸ್ಟ್ರಾಟಜಿ ಬಿಜೆಪಿಯದ್ದಾಗಿದೆ. ಈಗ ರಂಗ ಪ್ರವೇಶ ಮಾಡಿದ ಎಐಎಡಿಎಂಕೆಯ ಪಳನಿಸ್ವಾಮಿ ವಿಜಯ್ ಅವರನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದ್ರೆ ಅದರ ನೇರ ಲಾಭ ಆಗೋದು ಬಿಜೆಪಿಗೆ. ಯಾಕಂತ ಹೇಳಿದ್ರೆ ಎಐಎಡಿಎಂಕೆ ಬಿಜೆಪಿ ಜೊತೆಗೆ ಸಖ್ಯವನ್ನ ಬೆಳೆಸಿದೆ. ಎಐಎಡಿಎಂಕೆ ಜೊತೆ ವಿಜಯ್ ಟಿವಿಕೆ ಮೈತ್ರಿ ಸಾಧ್ಯತೆ ಇದೆ. ನಿನ್ನೆ ಎಐಎಡಿಎಂಕೆ ಜೊತೆಯಲ್ಲಿ ಮೈತ್ರಿ ಬಗ್ಗೆ ಟಿವಿಕೆ ಸುಳಿವನ್ನ ಕೊಟ್ಟಿತ್ತು. ಎಐಎಡಿಎಂಕೆ ಜೊತೆ ಮೈತ್ರಿಗೆ ಸಿದ್ಧ ಅಂತ ಹೇಳಿ ಟಿವಿಕೆ ಹೇಳ್ತಾ ಇದೆ. ಎಐಎಡಿಎಂಕೆ ಸಮಾವೇಶದಲ್ಲಿ ಟಿವಿಕೆಯ ಧ್ವಜಗಳು ಕಾಣಿಸಿಕೊಳ್ತಾ ಇದೆ. ಇದು ಯಾವುದರ ಸಂಕೇತ? ಇದು ಎಐಎಡಿಎಂಕೆ ಜೊತೆಯಲ್ಲಿ ನಾವು ಸತ್ಯವನ್ನ ಬೆಳೆಸೋದಕ್ಕೆ ಉತ್ಸುಕರಾಗಿದ್ದೀವಿ ಅನ್ನುವಂತ ಸಂಕೇತ. ಬಹುತೇಕ ಏನಾದ್ರೂ ಇವರಿಬ್ರು ಜೊತೆ ಆದ್ರು ಅಂತ ಹೇಳಿ ಆದ್ರೆ ಅದರ ಲಾಭ ಮಾತ್ರ ಬಿಜೆಪಿಗೆ. ಒಂದು ವೇಳೆ ಟಿವಿಕೆ ತಮಿಳಿಗ ವೆಟ್ರಿ ಕಳಂಗಂ ಪಕ್ಷ ಎಐ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಪಕ್ಷದ ಜೊತೆಗೆ ಸೇರ್ಕೊಳ್ತು ಅಂತ ಹೇಳಿ ಆದ್ರೆ ಅದರ ನೇರ ಲಾಭ ಬಿಜೆಪಿಗೆ. ವಿಜಯ್ ಪಕ್ಷದ ಜೊತೆ ಮೈತ್ರಿಗೆ ಬಿಜೆಪಿ ಉತ್ಸುಕವಾಗಿದೆ. ಇತ್ತೀಚೆಗೆ ವಿಜಯ್ ಜೊತೆ ಬಿಜೆಪಿ ನಾಯಕರು ಚರ್ಚೆ ಕೂಡ ಮಾಡಿದ್ರು. ಬಿಜೆಪಿ ಬೆಂಬಲ ಕೋರಿದ್ದಾರಂತೆ ಟಿವಿಕೆಯ ವಿಜಯ್. ಡಿಎಂಕೆ ವಿಜಯರನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಮೊನ್ನೆ ಆದಂತ ಇನ್ಸಿಡೆಂಟ್ ನಲ್ಲೂ ಕೂಡ ಬಿಜೆಪಿಯ ನಾಯಕರುಗಳು ಹೇಳಿದ್ದನ್ನು ನಾವು ಕಂಡಿದ್ದೀವಿ. ಬಿಜೆಪಿಗೆ ಎಐಎಡಿಎಂಕೆಯೂ ಬೇಕು, ಟಿವಿಕೆಯೂ ಬೇಕು, ತಮಿಳುನಾಡಿನಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ, ರೂಲ್ ಮಾಡೋದಕ್ಕೆ. ವಿಜಯ್ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳಿ ಕೇಸರಿ ಸೇನೆ ಮೊನ್ನೆವರೆಗೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇತ್ತು. ಡಿಎಂಕೆ ಎನ್ಟಿಕೆ ಮತಗಳನ್ನ ವಿಜಯ್ ಸೆಳೆಯಬಲ್ಲರು ಅನ್ನುವಂತಹ ರಾಜಕೀಯ ಸ್ಟ್ರಾಟಜಿ ಬಿಜೆಪಿಯದ್ದಾಗಿದೆ. ಈಗ ರಂಗ ಪ್ರವೇಶ ಮಾಡಿದ ಎಐಎಡಿಎಂಕೆಯ ಪಳನಿಸ್ವಾಮಿ
ವಿಜಯ್ ಅವರನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದ್ರೆ ಅದರ ನೇರ ಲಾಭ ಆಗೋದು ಬಿಜೆಪಿಗೆ. ಯಾಕಂತ ಹೇಳಿದ್ರೆ ಎಐಎಡಿಎಂಕೆ ಬಿಜೆಪಿ ಜೊತೆಗೆ ಸಖ್ಯವನ್ನ ಬೆಳೆಸಿದೆ. ಎಐಎಡಿಎಂಕೆ ಜೊತೆ ವಿಜಯ್ ಟಿವಿಕೆ ಮೈತ್ರಿ ಸಾಧ್ಯತೆ ಇದೆ. ನಿನ್ನೆ ಎಐಎಡಿಎಂಕೆ ಜೊತೆಯಲ್ಲಿ ಮೈತ್ರಿ ಬಗ್ಗೆ ಟಿವಿಕೆ ಸುಳಿವನ್ನ ಕೊಟ್ಟಿತ್ತು. ಎಐಎಡಿಎಂಕೆ ಜೊತೆ ಮೈತ್ರಿಗೆ ಸಿದ್ಧ ಅಂತ ಹೇಳಿ ಟಿವಿಕೆ ಹೇಳ್ತಾ ಇದೆ. ಎಐಎಡಿಎಂಕೆ ಸಮಾವೇಶದಲ್ಲಿ ಟಿವಿಕೆಯ ಧ್ವಜಗಳು ಕಾಣಿಸಿಕೊಳ್ತಾ ಇದೆ. ಇದು ಯಾವುದರ ಸಂಕೇತ? ಇದು ಎಐಎಡಿಎಂಕೆ ಜೊತೆಯಲ್ಲಿ ನಾವು ಸತ್ಯವನ್ನ ಬೆಳೆಸೋದಕ್ಕೆ ಉತ್ಸುಕರಾಗಿದ್ದೀವಿ ಅನ್ನುವಂತ ಸಂಕೇತ. ಬಹುತೇಕ ಏನಾದ್ರೂ ಇವರಿಬ್ರು ಜೊತೆ ಆದ್ರು ಅಂತ ಹೇಳಿ ಆದ್ರೆ ಅದರ ಲಾಭ ಮಾತ್ರ ಬಿಜೆಪಿಗೆ. ಒಂದು ವೇಳೆ ಟಿವಿಕೆ ತಮಿಳಿಗ ವೆಟ್ರಿ ಕಳಂಗಂ ಪಕ್ಷ ಎಐ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಪಕ್ಷದ ಜೊತೆಗೆ ಸೇರ್ಕೊಳ್ತು ಅಂತ ಹೇಳಿ ಆದ್ರೆ ಅದರ ನೇರ ಲಾಭ ಬಿಜೆಪಿಗೆ. ವಿಜಯ್ ಪಕ್ಷದ ಜೊತೆ ಮೈತ್ರಿಗೆ ಬಿಜೆಪಿ ಉತ್ಸುಕವಾಗಿದೆ. ಇತ್ತೀಚೆಗೆ ವಿಜಯ್ ಜೊತೆ ಬಿಜೆಪಿ ನಾಯಕರು ಚರ್ಚೆ ಕೂಡ ಮಾಡಿದ್ರು. ಬಿಜೆಪಿ ಬೆಂಬಲ ಕೋರಿದ್ದಾರಂತೆ ಟಿವಿಕೆಯ ವಿಜಯ್. ಡಿಎಂಕೆ ವಿಜಯರನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಮೊನ್ನೆ ಆದಂತ ಇನ್ಸಿಡೆಂಟ್ ನಲ್ಲೂ ಕೂಡ ಬಿಜೆಪಿಯ ನಾಯಕರುಗಳು ಹೇಳಿದ್ದನ್ನು ನಾವು ಕಂಡಿದ್ದೀವಿ. ಬಿಜೆಪಿಗೆ ಎಐಎಡಿಎಂಕೆಯೂ ಬೇಕು, ಟಿವಿಕೆಯೂ ಬೇಕು, ತಮಿಳುನಾಡಿನಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ, ರೂಲ್ ಮಾಡೋದಕ್ಕೆ. ವಿಜಯ್ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳಿ ಕೇಸರಿ ಸೇನೆ ಮೊನ್ನೆವರೆಗೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇತ್ತು. ಡಿಎಂಕೆ ಎನ್ಟಿಕೆ ಮತಗಳನ್ನ ವಿಜಯ್ ಸೆಳೆಯಬಲ್ಲರು ಅನ್ನುವಂತಹ ರಾಜಕೀಯ ಸ್ಟ್ರಾಟಜಿ ಬಿಜೆಪಿಯದ್ದಾಗಿದೆ. ಈಗ ರಂಗ ಪ್ರವೇಶ ಮಾಡಿದ ಎಐಎಡಿಎಂಕೆಯ ಪಳನಿಸ್ವಾಮಿ ವಿಜಯ್ ಅವರನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದ್ರೆ ಅದರ ನೇರ ಲಾಭ ಆಗೋದು ಬಿಜೆಪಿಗೆ. ಯಾಕಂತ ಹೇಳಿದ್ರೆ ಎಐಎಡಿಎಂಕೆ ಬಿಜೆಪಿ ಜೊತೆಗೆ ಸಖ್ಯವನ್ನ ಬೆಳೆಸಿದೆ. ಎಐಎಡಿಎಂಕೆ ಜೊತೆ ವಿಜಯ್ ಟಿವಿಕೆ ಮೈತ್ರಿ ಸಾಧ್ಯತೆ ಇದೆ. ನಿನ್ನೆ ಎಐಎಡಿಎಂಕೆ ಜೊತೆಯಲ್ಲಿ ಮೈತ್ರಿ ಬಗ್ಗೆ ಟಿವಿಕೆ ಸುಳಿವನ್ನ ಕೊಟ್ಟಿತ್ತು. ಎಐಎಡಿಎಂಕೆ ಜೊತೆ ಮೈತ್ರಿಗೆ ಸಿದ್ಧ ಅಂತ ಹೇಳಿ ಟಿವಿಕೆ ಹೇಳ್ತಾ ಇದೆ. ಎಐಎಡಿಎಂಕೆ ಸಮಾವೇಶದಲ್ಲಿ ಟಿವಿಕೆಯ ಧ್ವಜಗಳು ಕಾಣಿಸಿಕೊಳ್ತಾ ಇದೆ. ಇದು ಯಾವುದರ ಸಂಕೇತ? ಇದು ಎಐಎಡಿಎಂಕೆ ಜೊತೆಯಲ್ಲಿ ನಾವು ಸತ್ಯವನ್ನ ಬೆಳೆಸೋದಕ್ಕೆ ಉತ್ಸುಕರಾಗಿದ್ದೀವಿ ಅನ್ನುವಂತ ಸಂಕೇತ. ಬಹುತೇಕ ಏನಾದ್ರೂ ಇವರಿಬ್ರು ಜೊತೆ ಆದ್ರು ಅಂತ ಹೇಳಿ ಆದ್ರೆ ಅದರ ಲಾಭ ಮಾತ್ರ ಬಿಜೆಪಿಗೆ. ಒಂದು ವೇಳೆ ಟಿವಿಕೆ ತಮಿಳಿಗ ವೆಟ್ರಿ ಕಳಂಗಂ ಪಕ್ಷ ಎಐ ಆಲ್ ಇಂಡಿಯಾ ಅಣ್ಣಾ ದ್ರಾವಿಡ ಮುನ್ನೇತ್ರ ಕಳಂಗಂ ಪಕ್ಷದ ಜೊತೆಗೆ ಸೇರ್ಕೊಳ್ತು ಅಂತ ಹೇಳಿ ಆದ್ರೆ ಅದರ ನೇರ ಲಾಭ ಬಿಜೆಪಿಗೆ. ವಿಜಯ್ ಪಕ್ಷದ ಜೊತೆ ಮೈತ್ರಿಗೆ ಬಿಜೆಪಿ ಉತ್ಸುಕವಾಗಿದೆ. ಇತ್ತೀಚೆಗೆ ವಿಜಯ್ ಜೊತೆ ಬಿಜೆಪಿ ನಾಯಕರು ಚರ್ಚೆ ಕೂಡ ಮಾಡಿದ್ರು. ಬಿಜೆಪಿ ಬೆಂಬಲ ಕೋರಿದ್ದಾರಂತೆ ಟಿವಿಕೆಯ ವಿಜಯ್. ಡಿಎಂಕೆ ವಿಜಯರನ್ನ ಟಾರ್ಗೆಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಅಂತ ಹೇಳಿ ಮೊನ್ನೆ ಆದಂತ ಇನ್ಸಿಡೆಂಟ್ ನಲ್ಲೂ ಕೂಡ ಬಿಜೆಪಿಯ ನಾಯಕರುಗಳು ಹೇಳಿದ್ದನ್ನು ನಾವು ಕಂಡಿದ್ದೀವಿ. ಬಿಜೆಪಿಗೆ ಎಐಎಡಿಎಂಕೆಯೂ ಬೇಕು, ಟಿವಿಕೆಯೂ ಬೇಕು, ತಮಿಳುನಾಡಿನಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ, ರೂಲ್ ಮಾಡೋದಕ್ಕೆ. ವಿಜಯ್ ಬೆನ್ನಿಗೆ ನಾವಿದ್ದೇವೆ ಅಂತ ಹೇಳಿ ಕೇಸರಿ ಸೇನೆ ಮೊನ್ನೆವರೆಗೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇತ್ತು. ಡಿಎಂಕೆ ಎನ್ಟಿಕೆ ಮತಗಳನ್ನ ವಿಜಯ್ ಸೆಳೆಯಬಲ್ಲರು ಅನ್ನುವಂತಹ ರಾಜಕೀಯ ಸ್ಟ್ರಾಟಜಿ ಬಿಜೆಪಿಯದ್ದಾಗಿದೆ. ಈಗ ರಂಗ ಪ್ರವೇಶ ಮಾಡಿದ ಎಐಎಡಿಎಂಕೆಯ ಪಳನಿಸ್ವಾಮಿ ವಿಜಯ್ ಅವರನ್ನ ತಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದ್ರೆ ಅದರ ನೇರ ಲಾಭ ಆಗೋದು ಬಿಜೆಪಿಗೆ. ಯಾಕಂತ ಹೇಳಿದ್ರೆ ಎಐಎಡಿಎಂಕೆ ಬಿಜೆಪಿ ಜೊತೆಗೆ ಸಖ್ಯವನ್ನ ಬೆಳೆಸಿದೆ. ಎಐಎಡಿಎಂಕೆ ಜೊತೆ ವಿಜಯ್ ಟಿವಿಕೆ ಮೈತ್ರಿ ಸಾಧ್ಯತೆ ಇದೆ. ನಿನ್ನೆ ಎಐಎಡಿಎಂಕೆ ಜೊತೆಯಲ್ಲಿ ಮೈತ್ರಿ ಬಗ್ಗೆ ಟಿವಿಕೆ ಸುಳಿವನ್ನ ಕೊಟ್ಟಿತ್ತು. ಎಐಎಡಿಎಂಕೆ ಜೊತೆ ಮೈತ್ರಿಗೆ ಸಿದ್ಧ ಅಂತ ಹೇಳಿ ಟಿವಿಕೆ ಹೇಳ್ತಾ ಇದೆ. ಎಐಎಡಿಎಂಕೆ ಸಮಾವೇಶದಲ್ಲಿ ಟಿವಿಕೆಯ ಧ್ವಜಗಳು ಕಾಣಿಸಿಕೊಳ್ತಾ ಇದೆ. ಇದು ಯಾವುದರ ಸಂಕೇತ? ಇದು ಎಐಎಡಿಎಂಕೆ ಜೊತೆಯಲ್ಲಿ ನಾವು ಸತ್ಯವನ್ನ ಬೆಳೆಸೋದಕ್ಕೆ ಉತ್ಸುಕರಾಗಿದ್ದೀವಿ ಅನ್ನುವಂತ ಸಂಕೇತ. ಬಹುತೇಕ ಏನಾದ್ರೂ ಇವರಿಬ್ರು ಜೊತೆ ಆದ್ರು ಅಂತ ಹೇಳಿ ಆದ್ರೆ ಅದರ ಲಾಭ ಮಾತ್ರ ಬಿಜೆಪಿಗೆ.